ಸದನದಲ್ಲಿ ಕಾವೇರ್ತಾ ಇರುವಂತದ್ದು ಒಂದ್ ಕಡೆ ಅನುದಾನದ ವಿಚಾರ, ಮತ್ತೊಂದು ಕಡೆ ಗಂಗಾ ಕಲ್ಯಾಣ ಕದನ. ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ 3 ವರ್ಷದಲ್ಲಿ 24 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಅನುದಾನದ ವಿಚಾರವಾಗಿ ಗಂಗಾ ಕಲ್ಯಾಣ ಕದನ ಜೋರಾಗ್ತಾ ಇದೆ. ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕಳೆದ 3 ವರ್ಷದಲ್ಲಿ 24 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಸಿಎಂಗೆ ಸಲಹೆ ಕೊಡುವ ಹಿರಿಯ ಸಚಿವರುಗಳು ಇನ್ನು ಬೇಕಾದಷ್ಟು ಕೊಡದೆ ಇಷ್ಟೇ ಅನುದಾನ ಕೊಟ್ಟರೆ ಹೇಗೆ ಅನ್ನುವಂಥ ಪ್ರಶ್ನೆ ಕೂಡ ಹಾಕಿದ್ದಾರೆ. ಕಳೆದ 3 ವರ್ಷಗಳಿಂದ 73 ಬೋರ್ವೆಲ್ ಕೊರೆಸಿದ್ದೇವೆ. ಲಕ್ಷಾಂತರ ರೈತರು ಗಂಗಾ ಕಲ್ಯಾಣಕ್ಕೆ ಓಡಾಡ್ತಾ ಇದ್ದಾರೆ. ಇಷ್ಟು ಡಿಮ್ಯಾಂಡ್ ಇದ್ದಾಗ ಕೊಟ್ಟಿದ್ದೆಷ್ಟು ಅಂತ ಪ್ರಶ್ನೆ ಮಾಡಿದ್ದಾರೆ ಹೊಳಲ್ಕೆರೆ ಶಾಸಕ ಚಂದ್ರಪ್ಪ. ಅದಕ್ಕೆ ಬೇಕಾದಂಥ ಆಫೀಸು ಸ್ಟಾಫ್ ಎಲ್ಲ ಇದ್ದು 3 ವರ್ಷದಲ್ಲಿ 73 ಜನಕ್ಕೆ ಫಲಾನುಭವಿಗಳಿಗೆ ಆದಿಜಾಂಬವ, ಅಂಬೇಡ್ಕರು, ಬೋವಿ ಅಭಿವೃದ್ಧಿ ನಿಗಮ, ತಾಂಡ ಇವೆಲ್ಲ ಸೇರಿ ಜನಕ್ಕೆ ಕೊಟ್ಟರೆ ಯಾವ ಪುರುಷಾರ್ಥಕ್ಕೆ ಇದು ಬೇಕು ಸ್ವಾಮಿ? ನೀವು ಹಿರಿಯ ಸಚಿವರು, ನಿಮ್ಮ ಬಡ್ಜೆಟ್ನಲ್ಲಿ 42,000 ಕೋಟಿ. ಏನು ಸಮಸ್ಯೆ ಆಗಿದೆ ಇಲ್ಲಿ ಕೊಡಲಿಕ್ಕೆ ಬಡವರಿಗೆ? ಲಕ್ಷಾಂತರ ಜನ ರೈತರು ಗಂಗಾ ಕಲ್ಯಾಣ ಕೊಡ್ತಾರೆ ಎಲ್ಲ ಶಾಸಕರ ಮನೆ ಬಾಗಿಲಿಗೆ ಬೆಳಿಗ್ಗೆ ಸಾಯಂಕಾಲ ಎಳಿತಾರೆ. ನಮಗೂ ಸೇರಿ ನಮ್ಗೆ ಜನ ಹೆಚ್ಚಿದಾರೆ ಗೊತ್ತಿಲ್ಲ. ನಮ್ಮ ಕಡೆ ಅಂತೂ 70-75% SC ST ಬ್ಯಾಕ್ವರ್ಡ್ ಕಾಸ್ಟ್ ಇರ್ತಕ್ಕಂಥ ಜಿಲ್ಲೆಗಳು, ಕ್ಷೇತ್ರಗಳು. ಇಷ್ಟು ಈ ವ್ಯವಸ್ಥೆ ಇದ್ದಾಗ ಇದು ಅವಶ್ಯಕತೆ ಇದೆಯಾ? ದಯಮಾಡಿ ಇದಕ್ಕೆ ಸರಿಯಾದಂಥ ರೀತಿಯಲ್ಲಿ 2026-27ರಲ್ಲಾದರೂ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು 100 ಜನಕ್ಕೆ ಫಲಾನುಭವಿ ಕೊಡ್ತೀರಾ? ಇಲ್ಲ, ಈಗ ಆಗೋಗ್ಬಿಟ್ಟಿದೆ. ಈಗ ಮುಂದಿನ ದಿನಗಳಲ್ಲಿ ಮತ್ತೆ ಹಣಕಾಸಿನ ಲಭ್ಯತೆ ಅಂತ ಹೇಳ್ಬೇಡಿ. ಯಾಕಂದ್ರೆ 44,000 ಕೊಟ್ಟಿಟ್ಟಿದ್ದೀರಾ. ಇದೆಲ್ಲ ಸೇರಿ 2,000 ಕೋಟಿ ಕೊಟ್ಟಿಲ್ಲ ನೀವು. ದಯಮಾಡಿ ಹೇಳಿ. ಆ 4 ಜನ ಅಧ್ಯಕ್ಷರು, ಅದಕ್ಕೆ ಬೇಕಾದಂಥ ಆಫೀಸು ಸ್ಟಾಫ್. ಹೊಳಲ್ಕೆರೆಯ ಶಾಸಕ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ ಬೆನ್ನಲ್ಲೇ HC ಮಹದೇವಪ್ಪ ರಿಯಾಕ್ಟ್. ಬಿಜೆಪಿ ಶಾಸಕನ ಆರೋಪವನ್ನ ಸಚಿವ HC ಮಹದೇವಪ್ಪ ಅಲ್ಲಗಳೆದಿದ್ದಾರೆ. ಗಂಗಾ ಕಲ್ಯಾಣ ಯೋಜನೆಗೆ ಅನುದಾನವನ್ನು ನೀಡಲಾಗಿದೆ. ತಾಂಡಾಭಿವೃದ್ಧಿ ನಿಗಮದಿಂದ 10 ಕೋಟಿ ನೀಡಲಾಗಿದೆ. ಇದು ಚಂದ್ರಪ್ಪಗೆ ಸಚಿವ HC ಮಹದೇವಪ್ಪ ಕೊಟ್ಟಂತಹ ತಿರುಗೇಟಿದು. ಅಂಬೇಡ್ಕರ್ ನಿಗಮದಿಂದ 43 ಕೋಟಿ ಕೊಡಲಾಗಿದೆ. ಆದಿಜಾಂಬವ ನಿಗಮದಿಂದ 27 ಕೋಟಿ ಕೊಡಲಾಗಿದೆ. ಬೋವಿ ನಿಗಮದಿಂದ 13 ಕೋಟಿ ನೀಡಲಾಗಿದೆ. ತಾಂಡಾಭಿವೃದ್ಧಿ ನಿಗಮದಿಂದ 10 ಕೋಟಿಯನ್ನು ನೀಡಲಾಗಿದೆ. ಅಂಬೇಡ್ಕರ್ ನಿಗಮದಿಂದ 43 ಕೋಟಿ, ಆದಿಜಾಂಬವ ನಿಗಮದಿಂದ 27 ಕೋಟಿಯನ್ನ ನೀಡಲಾಗಿದೆ ಅಂತ ಚಂದ್ರಪ್ಪಗೆ ಸಚಿವ HC ಮಹದೇವಪ್ಪ ತಿರುಗೇಟು ಕೊಟ್ಟಿದ್ದಾರೆ. ಮಾತಾಡಿದ್ದಾರೆ HC ಮಹದೇವಪ್ಪ ಸಚಿವರು. ಏನು ಹೇಳಿದ್ದಾರೆ ನೋಡಿ. ಎಲ್ಲ ಸದಸ್ಯರು ಕಳೆದ ಬಾರಿನೂ ಕೇಳ್ತಾ ಇದ್ರು, ನಮಗೆ ಒಂದು ಕ್ಷೇತ್ರಕ್ಕೆ 2, 3, 4 ಈ ಥರ ಕೊಡ್ತಾ ಇದ್ದೀರಿ, ನಾವು ಯಾರು ಕೊಡೋದೇ ನಿಲ್ಲಿಸ್ಬಿಡಿ ಅನ್ನೋ ಮಾತುಗಳನ್ನು ಹೇಳಿದರು. ಮೊನ್ನೆ ಹಿರಿಯ ಶಾಸಕ ಚಂದ್ರಪ್ಪನವರು ಹೇಳಿದ್ರಲ್ಲಿ ಇದು ಸತ್ಯ ಇದೆ. ಗಂಗಾ ಕಲ್ಯಾಣ ಕೊಟ್ಟರೆ 100 ತೆಗೆದು ಅದರಲ್ಲಿ ವ್ಯವಸಾಯ ಮಾಡಿ ಜೀವನ ನಡೆಸ್ತಾರೆ. ಅದ್ರ ಬಗ್ಗೆ ಏನು ತಕರಾರಿಲ್ಲ. ಆ ಕಾರಣಕ್ಕೆ ನಾವೆಲ್ಲ ಇವತ್ತು ಕ್ರೋಢೀಕರಿಸಿ ಕನಿಷ್ಠ ಒಂದು ಕ್ಷೇತ್ರಕ್ಕೆ 30-40-45 ಫಲಾನುಭವಿಗಳು ಬರೋಕೆ 4 ಸೇರಿ ಅಂತ ಕ್ರೋಢೀಕರಿಸಿ ಇದನ್ನು ಮಾಡಿದ್ದೀವಿ. ಈಗ ಅಂಬೇಡ್ಕರ್ ನಿಗಮದಿಂದ ಸುಮಾರು ಒಂದು 20-25, ಮತ್ತು ಆದಿಜಾಂಬವದಿಂದ 5, ತಾಂಡ 5, ಬೋವಿ 5, ಸಫಾಯಿ ಈ ಸರಿ ಎಲ್ಲ ಒಟ್ಟು 5ರಿಂದ ಸೇರಿ ಒಂದು ಕ್ಷೇತ್ರಕ್ಕೆ ಈಗಾಗಲೇ ಪತ್ರ ಬರೆದಿದ್ದೀವಿ ಎಲ್ಲ ಶಾಸಕರಿಗೆ ಫಲಾನುಭವಿಗಳು ಆಯ್ಕೆ ಮಾಡೋದಕ್ಕೆ. ಅವ್ರಿಗೆಲ್ಲ ಪತ್ರ ಕೂಡ ಹೋಗಿದೆ, ಆಯ್ಕೆ ಪ್ರಕ್ರಿಯೆ ಕೂಡ ಆಗಿದೆ. ಈ ಸಾರಿ ಹೆಚ್ಚಿನ ಪ್ರಮಾಣದಲ್ಲಿ ಗಂಗಾ ಕಲ್ಯಾಣ ಪ್ರತಿ ವಿಧಾನಸಭೆಗೆ ಆ್ಯಾವರೇಜ್ 30, 40, 50 ತನಕ ಕೊಡಲಿಕ್ಕೆ ಕ್ರಮ ಕೈಗೊಳ್ತೇವೆ. ಮನೆ ಅಧ್ಯಕ್ಷರೇ, ಮೊನ್ನೆ ಎಲ್ಲ ಸದಸ್ಯರು ಕಳೆದ ಬಾರಿನೂ ಕೇಳ್ತಾ ಇದ್ರು. ಇದು HC ಮಹದೇವಪ್ಪ ಅವರು ನೀಡಿದಂತಹ ಒಂದು ಹೇಳಿಕೆ. ಅಂದರೆ ಒಂದು ಕಡೆ ಚಂದ್ರಪ್ಪ ಅವರು, ಬಿಜೆಪಿಯ ಶಾಸಕ ಚಂದ್ರಪ್ಪ ಅವರು ಅನುದಾನದ ವಿಚಾರವಾಗಿ ಅಸಮಾಧಾನವನ್ನು, ತಮ್ಮ ಬೇಸರವನ್ನು ಹೊರಹಾಕಿದಾಗ ಬಿಜೆಪಿ ಶಾಸಕನ ಆರೋಪವನ್ನು HC ಮಹದೇವಪ್ಪ ಸಚಿವರು HC ಮಹದೇವಪ್ಪ ಅವರು ಅಲ್ಲಗಳಿದ್ದಾರೆ. ಕೊಟ್ಟಿರುವಂಥ ಗಂಗಾ ಕಲ್ಯಾಣ ಯೋಜನೆಗೆ ಏನೇನು ಅನುದಾನವನ್ನು ನೀಡಲಾಗಿದೆ ಅನ್ನೋದರ ಕುರಿತಾಗಿ ಸವಿವರವಾಗಿ ಮಾಹಿತಿಯನ್ನ ಕೊಟ್ಟರು ಸಭಾಧ್ಯಕ್ಷರ ಮುಂದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.